ಯಾವುದು ಓಮಿನಿ ವ್ಯಾನಾ? ಹಾಂ ರೀ ಸರ್ ಓಮಿನಿ ಸರ್ ಏಟ್ ಸೀಟ್ರದ್ದು MPF ಇಂಜಿನ್ ರೀ ಸರ್. 8 ಸೀಟು MPF ಇಂಜಿನು. ಹಾಂ ರೀ ಸರ್. ಓಕೆ, ಯಾವ್ದು ಮಾಡಲು? ಮಾಡಲ್ ಬಂದ್ಬಿಟ್ಟು 2016 ಮಾಡಲ್ ರೀ ಸರ್, ಎಂಡಿಂಗ್ ರೀ, 10ನೇ ತಿಂಗಳು ರೀ. ಓನರ್ ಎಷ್ಟಾಗಿದ್ದಾರೆ? ಓನರು ನಾವು 7ನೇ ಓನರ್ ರೀ ಸರ್. 7 ಆಗಿದಾರಾ? ಹಾಂ ರೀ ಸರ್, ಈಗ 7ನೇ ಓನರ್ ನಾವು. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ 85,000 ಹೊಡೀತಾರೆ ಸರ್. ಹಾಂ. ಈಗ ಮೊನ್ನೆ ಅದು ಡ್ಯಾಶ್ಬೋರ್ಡ್ ಅದು ಕಿಲೋಮೀಟರ್ದು ಇದಾಗಿದ್ದಕ್ಕೆ ತೆಗೆದಿಸಿ ಇದು ಒಳಗೆ ಒಂದು ಸ್ವಲ್ಪ ಅದು ಏನೋ ವೈರಿಂಗ್ ಇದಾಗಿತ್ತಂತ್ರಿ. ಆ ವೈರಿಂಗ್ ಮಾಡಿಸಿದ್ದೀನಿ ರೀ. ಈಗ ಒಂದು ಸ್ವಲ್ಪ ಏನೋ ಇದಾಗಿತ್ತು ರೀ, ಬಂದು ಬಿದ್ದೈತೆ ರೀ. 1,000 ಕಿಲೋಮೀಟ್ರ್ ಒಳಗೆ ಆಗಿರ್ಬೇಕು ರೀ. ಓಕೆ, ಪ್ಯೂರ್ ಪೆಟ್ರೋಲ LPG ಏನಾದ್ರು ಇದೆಯಾ? ಪ್ಯೂರ್ ಪೆಟ್ರೋಲ್ ರೀ. ಓಕೆ, ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗೈತಾ? ಚೆನ್ನಾಗಿದೆ ಸರ್, ಎಲ್ಲ ಕಂಡೀಷನ್ ಚಲೋ ಐತ್ರಿ ಸರ್. ಅವ್ರು ನಮ್ಗೆ ಕೊಡೋ ಮುಂದೆ ಅವ್ರು ಒಂದೇ ಫ್ಯಾಮಿಲಿಗೆ ಯೂಸ್ ಮಾಡ್ಯಾವ ಅಂತ ಅಂದ್ರಿ ರೀ. ಅದಕ್ಕಂತೇಳಿ ತೊಗೊಂಡಿದ್ದೀವಿ ರೀ ಸರ್. ಈ ಮನ್ಯಾಗ 2 ಗಾಡಿ ಅದಾವ ರೀ. ಅದರ ಸಂಬಂಧ ಕೊಡ್ಬೇಕಂತ ಮಾಡೀನಿ. ಓಕೆ, ಟೈರ್ ಹೆಂಗಿದೆ ಮುಂದೆ ಹಿಂದೆ? ಟೈರ್ ಮುಂದಿನ 95% ಅದಾವ್ರಿ ಸರ್, ಹಿಂದಿನ ಒಂದು 40% ಅದಾವ್ರಿ ಸರ್. ಸ್ಟೆಪ್ನಿ ಐತಾ? ಹಾಂ ರೀ ಸರ್, ಸ್ಟೆಪ್ನಿದು ಐತ್ರಿ ಸರ್. ಅದು ಒಂದು 35% 40% ಐತ್ರಿ ಸರ್. ಅದು ಓಕೆ, ಕಲರ್ ಯಾವ್ದು ಸಿಲ್ವರಾ ವೈಟಾ? ಕಲರ್ ಸಿಲ್ವರ್ ರೀ ಸರ್. ಓಕೆ, ಗಾಡಿ ಎಲ್ಲಾರು ಟಿಂಕರಿಂಗ್ ಕೆಲಸ ಆ ಥರ ಏನಾದ್ರು ಕೆಲಸ? ಏನಿಲ್ರಿ ಸರ್, ಏನು ಟಿಂಕರಿಂಗ್ ಅದು ಏನಿಲ್ರಿ ಸರ್. ನಾನಾ ತೊಗೊಂಬಂದು ಒಂದು 2 ತಿಂಗಳು ಆತು ರೀ. 2 ತಿಂಗಳದಾಗ ಮೊನ್ನೆ ಈಗ ಒಂದು 15 ದಿನದಿಂದ ಆಯಿಲ್ ಚೇಂಜ್ ಮಾಡ್ಸೀನಿ ರೀ. ಮತ್ತಂದ್ರೆ ಕೂಲಿಂಗ್ ಗೀಲಿಂಗ್ ಎಲ್ಲ ಮಾಡ್ಸೀನಿ ರೀ. LED ಲೈಟ್ ಕುಂದಿರ್ಸೀನಿ ರೀ. ಮತ್ತಂದ್ರೆ HSRK ನಂಬರ್ ಪ್ಲೇಟು ಮತ್ತು ಪ್ಲೇಟಿಗೆ ಇವು ಬರ್ತಾವಲ್ರಿ ಸರ್, ಫೈಬರ್ದು ರೀ. ಅವನ್ನ ಹಾಕ್ಸೀನಿ ರೀ. ಎಲ್ಲ ಬಂಪರು ಎಲ್ಲ ಫುಲ್ ಕಂಡೀಷನ್ ಐತ್ರಿ ಸರ್. ಬಂಪರ್, ಹಿಂದಿನ ಬಂಪರು, ಮ್ಯಾಲಿಂದ ಕ್ಯಾರಿಯರ್ ಎಲ್ಲ ಕಂಡೀಷನ್ ಐತ್ರಿ ಸರ್. ಒಳಗೆ ಫ್ಯಾನ್ ಎಲ್ಲ ಮಾಡ್ಸೀನಿ ರೀ ಸರ್ ಗಾಡಿಗೆ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದಾವ್ರಿ ಸರ್, ಸೀಟ್ ಕವರ್ಸ್ ಅವೆಲ್ಲ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಏನೂ ಇಲ್ರಿ ಸರ್, ಏನೂ ಇಲ್ರಿ ಸರ್. ಓಕೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದಾವ? ಎಲ್ಲ ಒರಿಜಿನಲ್ ಅದಾವ್ರಿ ಸರ್. ನಾವೇ ರೀ ಸರ್ ಓನರ್ ಮಾತಾಡೋದು. ಓಕೆ, ಇನ್ಶೂರೆನ್ಸು ರನ್ನಿಂಗ್ ಇದೆಯಾ? ಹಾಂ ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದಾರೆ ಸರ್. ಇನ್ನೊಂದು 10-15 ದಿನದ ಮಟ್ಟ ಐತ್ರಿ ಸರ್, ಆಮೇಲೆ ರಿನ್ಯೂ ಮಾಡಿಸ್ಕೋಬೇಕ್ರಿ ಸರ್. ಅಷ್ಟೇನಾ? ಇನ್ನೊಂದು 10-15 ದಿನ ಒಳಗೆ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಬೇಕು? ಹಾಂ ಸರ್, ಇನ್ನೊಂದು 10 ದಿನ ಇರ್ಬೋದ್ರಿ ಸರ್, ಮಾಡಿಸ್ಬೇಕ್ರಿ ಸರ್. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಗಾಡಿ ಇರೋದು ಬಂದ್ಬಿಟ್ಟು ತುಳಸಿಗೇರಿ ಸಮೀಪ ರೀ ಸರ್. ಜಿಲ್ಲೆ ಯಾವುದು, ತಾಲೂಕು ಯಾವುದು? ಬಾಗಲಕೋಟೆ ಜಿಲ್ಲೆ ರೀ ಸರ್, ತಾಲೂಕು ಬಾಗಲಕೋಟೆ ರೀ ಸರ್. ಎಷ್ಟು ದೂರ ಆಗುತ್ತೆ ಬಾಗಲಕೋಟೆಯಿಂದ? ಬಾಗಲಕೋಟೆಯಿಂದ ಒಂದು 10 ಕಿಲೋಮೀಟ್ರ್, 10-12 ಕಿಲೋಮೀಟ್ರ್ ಸರ್. ಬಾಗಲಕೋಟೆ ಅಂತ ಅನ್ಕೋಬೋದ್ರಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ರೇಟ್ ಬಂದ್ಬಿಟ್ಟು 1.95 ಹೇಳ್ತೇನೆ ರೀ ಸರ್. ಮುಂದೆ ಬಂದ್ರೆ ಒಂದು 5-6 ಸಾವಿರ ಬಿಡ್ಬೋದ್ರಿ ಸರ್, ಅಷ್ಟೇ ರೀ. ಓಕೆ, 1.95 ಅಂದರೆ 5,000 ಕಮ್ಮಿ 2 ಲಕ್ಷ ಹೇಳ್ತಿದ್ದೀರಾ? ಹಾಂ ರೀ ಸರ್, 5,000 ಕಮ್ಮಿ 2 ಲಕ್ಷ ರೀ. ಅದೇ ಇನ್ಸೂರೆನ್ಸ್ ಬೇರೆ 10ಕ್ಕೆ ಬಂದೈತೆ ಅಂತೀರಾ? ಹಾಂ ರೀ ಸರ್, ಇನ್ಸೂರೆನ್ಸ್ ಬೇರೆ 10ಕ್ಕೆ ಬಂದೈತೆ ಅಂತೀರಾ? ಹಾಂ ರೀ ಸರ್, ಇನ್ಸೂರೆನ್ಸ್ ಇನ್ನೊಂದು 10 ದಿನದೊಳಗೆ ಐತ್ರಿ ಸರ್. ಅದ್ರದ್ದೇನು ಭಾಳ ಇರಲ್ರಿ ಸರ್. ಬೇಕಾರೆ ಅದ್ರದ್ದು ಏನು ಮಾತಾಡ್ಬೋದು ರೀ ಅದ್ರದ್ದೇನು. ಬಂದ್ರೆ ಅಂತ ಹೇಳಿರಿ, ನೋಡಿ ಕೊಡಕ್ಕೆ ಬರ್ತಾರೆ ಸರ್. ಗಾಡಿ ಹಂಗೈತೆ ನೋಡ್ರಿ ಸರ್, ಅದ ಸೇಮ ಐತ್ರಿ ಸರ್. ನಾವು ಸ್ಟೂಡೆಂಟ್ ರೀ ಸರ್, ಏನು ಸುಮ್ಮ ಏನಾರ ಬಿಸ್ನೆಸ್ ಮಾಡ್ಬೇಕಂತ ತೊಗೊಂಡಿದ್ದೀನಿ ರೀ. ಅವ್ರ ಮನ್ಯಾಗ ಇನ್ನೊಬ್ರು ಗಾಡಿ ಮನ್ಯಾಗ ನಿಂದಿರ್ಸಿದ್ರಿ ಅವ್ರು ಇಷ್ಟು ದಿನ ವ್ಯಾಪಾರ ಮಾಡಿ. ಈಗ ಅದನ್ನ ತೊಗೋಬೇಕಂತ ಇದನ್ನ ಕೊಡ್ಬೇಕಂತ ಮಾಡಿದ್ದೀನಿ ರೀ ಸರ್. ಏನಾರ ಒಂದು ಬಿಟ್ರೆ ಗಾಡಿ ಒಳಗೆ ಒಂದು ಏನು ಫಾಲ್ಟ್ ಇಲ್ರಿ ಸರ್, ಏನು ಫುಲ್ ಕಂಡೀಷನ್ ಐತ್ರಿ ಸರ್ ಗಾಡಿ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿರಲ್ಲ? ಹಾಂ ರೀ ಸರ್, ಇದೇ ನಂಬರ್ ರೀ. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ. ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.